ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಕನ್ನಡದಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ತಗೊಂಡು ಬರ್ತಾ ಇರ್ತೇವೆ. ಅದ್ರ ಜೊತೆಗೆ ಆದಷ್ಟು ವೀಕೆಂಡಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತಗೊಂಡು ಬರ್ತಾ ಇರ್ತೇವೆ. ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈಗ ನಾವು 18th ಡಿಸೆಂಬರ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಇವತ್ತಿನ ದಿನ ಅಂದ್ರೆ 17th ಡಿಸೆಂಬರ್ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಮೇನ್ ಆಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ. ಸೊ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಆ ಗ್ಯಾಪ್ ಡೌನ್ ಪ್ರೀವಿಯಸ್ ಡೇ ಲೋ ಕೆಳಗಡೆನೆ ಮೊದಲನೇ 15 ನಿಮಿಷ ಸ್ಪೆಂಡ್ ಮಾಡಿದ್ಮೇಲೆ ಅಲ್ಲಿಂದ ಕರೆಕ್ಷನ್ ಹೆಚ್ಚಾಗ್ತಾ ದಿನದ ಕೊನೆಯಲ್ಲಿ 24,300 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಯಾವರೇಜ್ ಕ್ಲೋಸಿಂಗು 24,336 ಬರ್ತಾ ಇದೆ. ನಿಫ್ಟಿ ಜೊತೆಗೆ ನಾವು ಬ್ಯಾಂಕ್ ನಿಫ್ಟಿನ ನೋಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಮೋರ್ ದೆನ್ 1%, 746 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕರೆಕ್ಷನ್ ಬಂತು. ಇನ್ನು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿದ್ರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ 0.88% ಅಷ್ಟು ಕರೆಕ್ಷನ್ ಬಂದಿತ್ತು. ಇನ್ನು ಫಿನ್ ನಿಫ್ಟಿ, ಸೆನ್ಸೆಕ್ಸ್ ಎಲ್ಲಾ ಇಂಡಸ್ಟ್ರೀಸ್ ಅಲ್ಲೂ ನಾವು ಇವತ್ತಿನ ದಿನ ಕರೆಕ್ಷನ್ ನ ನೋಡಿದ್ವಿ. ಈ ಕರೆಕ್ಷನ್ಗೆ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದ್ರೆ ಇಂಡಿಯಾ ಟ್ರೇಡಿಂಗ್ ಎಕಾನಮಿ ಡೇಟಾ. ಸೊ ಇಲ್ಲಿ ಟ್ರೇಡಿಂಗ್ ಎಕಾನಮಿ ಡೇಟಾ ಟ್ರೇಡ್ ಡಿಫಿಸಿಟ್ ನವೆಂಬರ್ ತಿಂಗಳಲ್ಲಿ ಬಂದಿದೆ. ನೀವು ಇಲ್ಲಿ ನೋಡ್ಬೋದು. ಈ ಡೇಟಾ ನಿನ್ನೆ ದಿನ ಅಂದ್ರೆ 16th ಡಿಸೆಂಬರ್ ಬಂದಿತ್ತು. ಈ ಡಿಫಿಸಿಟ್ ಏನು ಅಂತ ಹೇಳೋದಾದ್ರೆ ಇಂಡಿಯಾ ಕಡೆಯಿಂದ ಎಕ್ಸ್ಪೋರ್ಟ್ ಏನಾಗ್ತಾ ಇರುತ್ತೆ, ಎಕ್ಸ್ಪೋರ್ಟ್ ಇಂಪೋರ್ಟ್ಗಿಂತ ಕಡಿಮೆ ಇರುತ್ತೆ ಹಾಗೂ ಇಂಪೋರ್ಟ್ ಹೆಚ್ಚಾಗಿರುತ್ತೆ. ಸೊ ಇಂಪೋರ್ಟ್ ಹೆಚ್ಚಾಗ್ತಿದ್ರೆ ಈ ರೀತಿ ನಾವು ಡಿಫಿಸಿಟ್ ನ ನೋಡ್ತೇವೆ. ಈ ರೀತಿ ಬಂದ ಡಿಫಿಸಿಟ್ ನವೆಂಬರ್ ಮಂತ್ದು ನಿನ್ನೆ ದಿನ 16th ನವೆಂಬರ್ ಬಂದಾಗ 37% ಅಷ್ಟು ಡಿಫಿಸಿಟ್ ನ ಕಂಡಿತ್ತು. ಇದನ್ನ ನಾನು ನಿಮ್ಗೆ ಇಲ್ಲಿ ಕೆಳಗಡೆ ಡೇಟಾ ಇಂದ ಕೂಡ ತೋರಿಸ್ತೀನಿ. ಇಲ್ಲಿ ನೀವು ನೋಡಿದ್ರೆ ಈ ಡಿಫಿಸಿಟ್ ಡೇಟಾ ಎವ್ರಿ ಮಂತ್ ಮಿಡ್ ಆಫ್ ದ ಮಂತ್ ಬರುತ್ತೆ. ಅಕ್ಟೋಬರ್ದು ನವೆಂಬರ್ 14th ಬಂದಿತ್ತು. ನವೆಂಬರ್ ಡೇಟಾ 16th ಡಿಸೆಂಬರ್ ಬಂದಿತ್ತು. ಸೆಪ್ಟೆಂಬರ್ ಅಲ್ಲಿ $20.8 ಬಿಲಿಯನ್ ಇದ್ದಿದ್ದು ಅಕ್ಟೋಬರ್ ಅಲ್ಲಿ $27 ಬಿಲಿಯನ್ ಆಗಿತ್ತು. ಇಲ್ಲಿ ನೀವು ನೋಡ್ಬೋದು. ಅದು ಈಗ $37 ಬಿಲಿಯನ್ ಅಷ್ಟು ಕುಗ್ಗಿದೆ. ಈ ರೀತಿ ಟ್ರೇಡ್ ಡಿಫಿಸಿಟ್ ಹೆಚ್ಚಾಗ್ತಾ ಇದ್ರೆ ಅದು ನೆಗೆಟಿವ್ ಆಗುತ್ತೆ. ಇದು ಆಲ್ಮೋಸ್ಟ್ 12 ಮಂತ್ಸ್ ಲೋ ಆಗಿದೆ. ಸೊ ಇದು ಮಾರ್ಕೆಟ್ಗೆ ಇಷ್ಟ ಆಗದೆ ಇರೋ ಕಾರಣ ಇವತ್ತಿನ ದಿನ ನಾವು ಎಲ್ಲ ಇಂಡಸ್ಟ್ರೀಸ್ ಅಲ್ಲೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ನ ನೋಡಿದ್ವಿ. ಇದು ಒಂದು ಕಾರಣ ಆಗಿರುತ್ತೆ. ಇದ್ರ ಜೊತೆಗೆ ನಾವು FIs ಡೇಟಾ ನೋಡಿದ್ರೆ FIs 17th ಡಿಸೆಂಬರ್ 6,000 crores ಅಷ್ಟು ಸೆಲ್ ಮಾಡಿದ್ದಾರೆ. ಸೊ ಇದು ಈ ಡೇಟಾ ಕಾರಣದಿಂದ ಕೂಡ FIs ಇಲ್ಲಿ ನೆಗೆಟಿವ್ ಆಗಿರೋಕೆ ಕಾರಣ ಆಗಿರ್ಬೋದು. ಸೊ ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ನ ನೋಡಿದ್ವಿ. ಇನ್ನು ಈ ಕರೆಕ್ಷನ್ ಇನ್ನು ಮುಂದುವರಿತಾ ಅಥವಾ ಯಾವ್ದಾದ್ರು ಸಪೋರ್ಟ್ ಇಂದ ರಿಕವರಿ ಕಾಣುತ್ತಾ ಅಂತ ನಾವು 18th ಡಿಸೆಂಬರ್ ನೋಡ್ಬೇಕಾಗಿದೆ. ಸೊ ಇಲ್ಲಿ ಕರೆಕ್ಷನ್ ಇನ್ನು ಹೆಚ್ಚಾಗ್ತಾ ಹೋದ್ರೆ ನಿಫ್ಟಿನಲ್ಲಿ ಮುಂದಿನ ಸಪೋರ್ಟ್ ಎಲ್ಲಿ ಬರುತ್ತೆ, ಸಪೋರ್ಟ್ ಇಂದ ರಿಕವರಿ ಬಂದ್ರೆ ಯಾವ್ದೆಲ್ಲ ಲೆವೆಲ್ ಬರ್ಬೋದು ಅಂತ ನಾವು ಈಗ ಚೆಕ್ ಮಾಡೋಣ. ಅದಕ್ಕಾಗಿ ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಗೆ ಬಂದ್ರೆ ಇದು ಇವತ್ತಿನ ದಿನ 3.32% ಅಷ್ಟೇ ನ್ಯೂಟ್ರಲ್ ಅಂತಾನೆ ಹೇಳ್ಬೋದು. 15 ಮೇಲೆ ಏನಾದ್ರು ಹೋಗಿತ್ತು ಅಂದ್ರೆ ಅದನ್ನ ನಾನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೆ. 15 ಕೆಳಗಡೆ ಇರೋವರೆಗೆ ಇದು ನ್ಯೂಟ್ರಲ್ ಆಗೇ ಇರುತ್ತೆ. 10 ಇಯರ್ US ಬಾಂಡ್ ಈಲ್ಡ್ ಇದು 4.43 ಹತ್ರ ಇದೆ. ಸೊ ಇದು ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಹೋಗ್ತಾ ಇದೆ. ಈಕ್ವಿಟಿ ಮಾರ್ಕೆಟ್ಗೆ ಇದು ಹೆಚ್ಚಾಗ್ತಿದ್ದಂಗೆ ಅದು ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್ 106.9 ಹತ್ರ ಇದೆ. ಇದು ಸದ್ಯಕ್ಕೆ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್, ರುಪಿ ವ್ಯಾಲ್ಯೂ ದಿನ ವೀಕ್ ಆಗ್ತಾ ಹೋಗ್ತಾ ಇದೆ. ಆಲ್ಮೋಸ್ಟ್ 85 ಹತ್ರ ಬಂದಿದೆ. 84.92 ನ ಕೂಡ ಟಚ್ ಆಗಿತ್ತು. ಸೊ ಇದು 85 ಮೇಲೆ ಹೋದ್ರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು US ಮಾರ್ಕೆಟ್ ನ ನಾವು ಚೆಕ್ ಮಾಡಿದ್ರೆ ಡೌ ಜೋನ್ಸ್ ಫೀಚರ್ಸ್ ಮಾತ್ರ ದಿನ ಸ್ವಲ್ಪ ಪಾಯಿಂಟ್ಸ್ ಕಡಿಮೆ ಆಗ್ತಾ ಈಗ 43,600 ಹತ್ರ ಬಂದಿದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್, ಅದು IT ಇಂಡೆಕ್ಸ್ ಟೆಸ್ಲಾ ಸಪೋರ್ಟ್ ಇಂದ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ನ ತೋರಿಸ್ತಾ 22,000 ಮೇಲೆ ಈಗ ಟ್ರೇಡ್ ಆಗ್ತಾ ಇದೆ. ಈ ಎಲ್ಲಾ ಡೇಟಾ ಜೊತೆಗೆ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ಚೆಕ್ ಮಾಡಿದ್ರೆ ಈಗ ನಾನು ನಿಫ್ಟಿ 19th ಡಿಸೆಂಬರ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 46 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 97 lakhs. ಸೊ ಇಲ್ಲಿ ನಿಫ್ಟಿ ತುಂಬಾ ಓವರ್ ಸೋಲ್ಡ್ ಆಗಿದೆ. ಸೊ ಯೂಶಲಿ ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಯಾವಾಗ ಆಪ್ಷನ್ ಚೈನ್ 1:2x ಆದಾಗ ಆಲ್ಮೋಸ್ಟ್ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಕವರಿ, ಶಾರ್ಟ್ ಕವರಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಬುಧವಾರದ ದಿನ.
ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಯಾವ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ನಿಫ್ಟಿ ಬರ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಕಾಣಿಸ್ತಾ ಇರೋದು 3,17,000 24,000 ಸ್ಟ್ರೈಕ್ ಪ್ರೈಸ್ ಹತ್ರ. ಇಲ್ಲಿ ಕೂಡ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪೊಸಿಷನ್ಸ್ ಇಂದ ಪುಟ್ ರೈಟರ್ಸ್ ಹೊರಗಡೆ ಬರ್ತಿದ್ದಾರೆ. ಇನ್ನು 24,100 24,200 ಎರಡು ಲೆವೆಲ್ ಅಲ್ಲಿ 1,64,000 ಓಪನ್ ಇಂಟ್ರೆಸ್ಟ್ ಇಲ್ಲಿ ಇದಾವೆ. ಅದಕ್ಕಿಂತ ಹೆಚ್ಚಿನದಾಗಿ ಅಂದ್ರೆ 24,300 ಹತ್ರ 1,86,000 ಇದಾವೆ. ಸೊ ಇದನ್ನ ಮೊದಲನೇ ಸಪೋರ್ಟ್ ಅಂತ ತಗೋಬಹುದು. 24,300 ಕೆಳಗಡೆ ನಿಫ್ಟಿ ಸ್ಲಿಪ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತು ಅಂದ್ರೆ ಟುವರ್ಡ್ಸ್ 24,100 24,000 ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡ್ತಾ ಬಂದ್ರೆ 3,24,400 ಹತ್ರ ಹಾಗೂ 4 lakh ಓಪನ್ ಇಂಟ್ರೆಸ್ಟ್ 24,500 ಹತ್ರ ಇದೆ. ಸೊ ಎನಿ ರಿಕವರಿ 24,500 ವರೆಗೂ ಬರೋ ಚಾನ್ಸಸ್ ಇದೆ. ಸೊ ಅಲ್ಲಿಂದ ಮುಂದಿನ ಮೊಮೆಂಟಮ್ ಹೇಗೆ ಬರುತ್ತೆ ಅಂತ ನಾವು ನೋಡ್ಬೇಕಾಗಿದೆ. ಸೊ ಈ ಡೇಟಾನ ಇಟ್ಕೊಂಡು ನಾವು ಈಗ ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ಈಗ ತನ್ನ 24,300 ಸಪೋರ್ಟ್ ಲೆವೆಲ್ ಅಲ್ಲಿ ಇದೆ. ಇದು ಆಪ್ಷನ್ ಚೈನ್ ಪ್ರಕಾರ 24,300 ಸಪೋರ್ಟ್ ಇದೆ. ಸೊ ಇದ್ರ ಕೆಳಗಡೆ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಇನ್ನಷ್ಟು ಕರೆಕ್ಷನ್ ಮೇ ಬಿ ನಿಫ್ಟಿನ 24,200 ಲೆವೆಲ್ ನ ಕೂಡ ಟೆಸ್ಟ್ ಮಾಡಬಹುದು. ಇದು ಕಳೆದ ಶುಕ್ರವಾರದ ಲೋವರ್ ಲೆವೆಲ್. ಇಲ್ಲಿವರೆಗೆ ಬಂದು ನಿಫ್ಟಿ ಸಪೋರ್ಟ್ ತಗೊಂಡು ಕೂಡ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದ ಡೇ 24,200 ಹತ್ರ ಬಂದು ಸಪೋರ್ಟ್ ತಗೊಂಡು ರಿಕವರಿ ಬರ್ತಾ ಇದ್ರೆ ಶಾರ್ಟ್ ಕವರಿಂಗ್ ಕಾರಣ ಇಲ್ಲಿಂದ ಬರೋ ರಿಕವರಿ ನಿಫ್ಟಿನ ಮೇಲೆ 24,500 ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಫ್ಟಿಯ 10 day ಮೂವಿಂಗ್ ಆವರೇಜ್ ಇದೆ. ಸೊ ಯಾರಾದ್ರೂ ಕಾಲಲ್ಲಿ ಪೊಸಿಷನ್ ತಗೊಂಡ್ರೆ ಈ ಲೆವೆಲ್ ಅಲ್ಲಿ ಒಂದು ಬಾರಿ ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಹಾಗೂ ಯಾವುದೇ ದಿನ 24,550 ಮೇಲೆ ಮಾತ್ರನೇ ನೆಕ್ಸ್ಟ್ ಅಪ್ ಮೂವ್ಗೆ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ನಿಫ್ಟಿ 24,200 ಕೆಳಗಡೆ ಇನ್ನಷ್ಟು ವೀಕ್ ಆಗ್ತಾ 24,000 ಹತ್ರ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನ ಕೂಡ ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಹಾಗೂ ಮತ್ತೊಂದು ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಆಗಿ ಓಪನ್ ಆದ್ರೆ 24,350 ಮೇಲೆ ಕೂಡ ಇನ್ನಷ್ಟು ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಏನಾದರೂ ಶಾರ್ಟ್ ಕವರಿಂಗ್ ಶುರು ಆದ್ರೆ ಅದು ನಿಫ್ಟಿನ ಮೇಲೆ 24,600 ವರೆಗೂ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಪಾಯಿಂಟ್ ನ ಕೂಡ ನಾವು ನೋಟ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನಿನ್ನೆ ದಿನ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಒಂದು ಡಬಲ್ ಟಾಪ್ ಲೈಕ್ ಫಾರ್ಮೇಶನ್ ಆಗಿದೆ. 53,300 ಕೆಳಗಡೆ ಕರೆಕ್ಷನ್ ಬರೋ ಚಾನ್ಸಸ್ ಇದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿಂದ ಬಂದ ಕರೆಕ್ಷನ್ ನಮ್ಮ ಮೊದಲನೇ ಟಾರ್ಗೆಟ್ 52,800 ವರೆಗೂ ಬಂದಿತ್ತು. ಸೊ ಅಲ್ಲಿಂದ ಬ್ಯಾಂಕ್ ನಿಫ್ಟಿ ಕನ್ಸಾಲಿಡೇಷನ್ ಆಗ್ತಾ ಎಂಡ್ ಆಫ್ ದ ಡೇ 52,834 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕರೆಕ್ಷನ್ ಏನಾದ್ರೂ ಮುಂದುವರೆದ್ರೆ ಈ ಸಪೋರ್ಟ್ ಟ್ರೆಂಡ್ ಲೈನ್ 52,600 ಹತ್ರ ಇದೆ ಅಥವಾ 52,500 ಸೈಕಾಲಜಿಕಲ್ ಸಪೋರ್ಟ್ ಇದೆ. ಸೊ ಇಲ್ಲಿವರೆಗೆ ಬ್ಯಾಂಕ್ ನಿಫ್ಟಿ ಬಂದು ಸಪೋರ್ಟ್ ತಗೊಂಡು ರಿವರ್ಸ್ ಆಗ್ಬೋದು. ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ರಿವರ್ಸಲ್ ಬಂತು ಅಂತಂದ್ರೆ ಲೋವರ್ ಲೆವೆಲ್ ಇಂದ ರಿಕವರಿ ಅಟ್ ಲೀಸ್ಟ್ 400 to 500 ಪಾಯಿಂಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಯಾವ ಲೆವೆಲ್ ಇಂದ ರಿಕವರಿ ಬರುತ್ತೆ ಅಂತ ನೋಡ್ಕೊಂಡು ಲೋವರ್ ಲೆವೆಲ್ ಇಂದ 400 to 500 ಪಾಯಿಂಟ್ಸ್ ರಿಕವರಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ 52,600 ಇಂದ ರಿಕವರಿ ಬರೋಕೆ ಶುರು ಆದ್ರೆ 53,100 ಅಥವಾ 53,200 ಲೆವೆಲ್ ನ ಕೂಡ ನಾವು ನೋಟ್ ಮಾಡ್ಕೋಬಹುದು. ಈ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ಬೈ ಅಂಡ್ ಡಿಪ್ಸ್. ಬ್ಯಾಂಕ್ ನಿಫ್ಟಿ ಕೆಳಗಡೆ 52,600 ಅಥವಾ 500 ಹತ್ರ ಸಿಕ್ಕರೆ ರಿಕವರಿನಲ್ಲಿ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ ನಾವು ಯಾವುದೇ ಟ್ರೇಡ್ ನ ತಗೊಳ್ಳಲ್ಲ. ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಯಾವುದೇ ಲೆವೆಲ್ ಇಂದ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಲೋವರ್ ಲೆವೆಲ್ ಇಂದ ರಿಕವರಿ ಕಾಣಕ್ಕೆ ಶುರು ಆದ್ರೆ ಆ ರಿಕವರಿ 52,600 ಮೇಲೆ ಮಾತ್ರನೇ ನಾವು ಸಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಈ ಎಲ್ಲ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 18th ಡಿಸೆಂಬರ್ ಬುಧವಾರ ದಿನ ಟ್ರೇಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.